ನನ್ಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲ. ಯತ್ನಾಳ್ರು ಕರ್ನಾಟಕ ಬಿಜೆಪಿಯಲ್ಲಿರುವಂತ ಅತ್ಯಂತ ಜನಪ್ರಿಯ ನೇತಾರರು. 1994ರಲ್ಲಿ ಅವರು ಚುನಾಯಿತ ಪ್ರತಿನಿಧಿ ಆದವರು. 99ರಲ್ಲಿ ಅವರು MP ಆಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿ ಆದಂತವರು. ಈ ಭಾಗದಲ್ಲಿ ದೊಡ್ಡ ಅಭಿಮಾನಿ ವರ್ಗವನ್ನು ಇಟ್ಕೊಂಡಿದ್ದಾರೆ. ಅವರು ಕರಾವಳಿಯಿಂದ ಉತ್ತರ ಕರ್ನಾಟಕದವರೆಗೂ ಕೂಡ ಎಲ್ಲಾ ಕಡೆನೂ ಕೂಡ ಅಪಾರ ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿರೋ ವ್ಯಕ್ತಿಗಳು. ನಮ್ಮ ಪಕ್ಷಕ್ಕೆ ಒಂದು ಅಸೆಟ್. ಎಲ್ಲರ ಒಂದು ಶಕ್ತಿ ಒಟ್ಟು ಸೇರಿದಾಗ ಪಕ್ಷ ಬಲಗೊಳ್ಳುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಚಿಂತನೆ, ನಮ್ಮ ಪ್ರಯತ್ನ ನಡೆದಿದೆ. ಬೇರೆಯವರ ಚಿಂತನೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಸರ್, ರೆಬಲ್ಸ್ ನಾಯಕರು ಪರೋಕ್ಷವಾಗಿ ವಿಜಯೇಂದ್ರ ವಿರುದ್ಧವೇ ಹೋರಾಟ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಕೂಡ ಇರುವಂತ. ನಮ್ಮ ಯಾವುದೇ ಹೋರಾಟ ಆಗ್ಲಿ, ನಮ್ಮ ಯಾವುದೇ ವೇದಿಕೆಗಳಾಗ್ಲಿ, ಅಲ್ಲಿ ಯಾವ್ದಾದ್ರು ವ್ಯಕ್ತಿಗಳ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದೀವ ಅಥವಾ ಧ್ವನಿ ಎತ್ತುತ್ತಾ ಇದೀವ? ನಾವು ಧ್ವನಿ ಎತ್ತುತ್ತಾ ಇರೋದು, ಹೋರಾಟವನ್ನು ಮಾಡ್ತಾ ಇರೋದು ವಫ್ನ ಭೂ ಕಬಳಿಕೆ ನೀತಿಯ ವಿರುದ್ಧ. ಪದೇ ಪದೇ ಹೇಳ್ತಾರಲ್ಲ ಸರ್, ವಿಜಯೇಂದ್ರ ಅವ್ರ ಬಗ್ಗೆ ವಾಗ್ದಾಳಿ ಮಾಡ್ತಾರೆ. ನೋಡಿ ಒಂದು ಅವರ ವೈಯಕ್ತಿಕ ವಿಚಾರ ನಿಲುವುಗಳು ಅದು ಬೇರೆ. ಆದ್ರೆ ಈಗ ನಡೀತಾ ಇರುವಂತ ಹೋರಾಟ ಅದು ಕೇವಲ ವಫ್ನ ಭೂ ಕಬಳಿಕೆ ನೀತಿಯ ವಿರುದ್ಧಕ್ಕೆ ಸೀಮಿತವಾಗಿದೆ. ಈಗ ನಾವು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀವಿ, ಅದು ಹೈಕಮಾಂಡ್ ಗಮನದಲ್ಲೂ ಇದೆ. ಇಲ್ಲ ಅಂತಂದ್ರೆ ಇದಕ್ಕೆ ಇಷ್ಟೆಲ್ಲ ಬೆಂಬಲ ಯಾಕೆ ಸಿಗ್ತಾ ಇತ್ತು? ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರೇ ಸ್ಥಳಕ್ಕೆ ಬಂದು ಕುತ್ಕೊಳ್ತಾರೆ, 3 ದಿನ 4 ದಿನ ಅಹೋರಾತ್ರಿ ಧರಣಿಗೆ ಬರ್ತಾರೆ ಅಂತ ಹೇಳಿದ್ರೆ ಇದು ಬಿಜೆಪಿ ಸಂಘಟಿತವಾದಂತ ಹೋರಾಟವನ್ನು ಮಾಡ್ತಾ ಇದೆ. ಇಲ್ಲಿ ವ್ಯಕ್ತಿ ಈಗ ಯತ್ನಾಳ್ರು ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಬಿಜೆಪಿ ಲೀಡರು. ಹಾಗಂತ ನಾನು ಹೊಟ್ಟೆ ಕಿಚ್ಚು ಪಡ್ಕೊಳಕ್ಕಾಗುತ್ತಾ? ಅವರು ನಮ್ಮ ಬಿಜೆಪಿ ಅವರಲ್ವಾ? ಅವರ ಪಾಪ್ಯುಲಾರಿಟಿಯಿಂದ ಲಾಭ ಆಗೋದು ಯಾರಿಗೆ? ಬಿಜೆಪಿಗೆ. ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅವರು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ಲಾಭ ಆಗೋದು ಯಾರಿಗೆ? ಬಿಜೆಪಿಗೆ. ಈಗ ನಾವು ಕೂಡ ಕೈ ಜೋಡಿಸಿ ಎಲ್ಲ ಕಡೆನೂ ಕೆಲಸವನ್ನು ಮಾಡ್ತಿದ್ವಿ, ಹೋರಾಟವನ್ನು ಮಾಡ್ತಿದ್ವಿ. ಇದರಿಂದ ಪಕ್ಷ ಸಂಘಟನೆ, ಪಕ್ಷ ಬಲಗೊಳ್ಳುವಂಥದ್ದು ಆಗ್ತಾ ಇದೆ. ಇದರಿಂದ ಒಟ್ಟಾರೆ ಬಿಜೆಪಿಗೆ ಲಾಭ ತಾನೆ. ಆ ಕೆಲಸವನ್ನ ನಾವು ಅಷ್ಟು ಮಾಡ್ತಾ ಇದ್ದೀವಿ. ಹಂಗ್ ನೋಡ್ರಿ, ಕಾಂಗ್ರೆಸ್ನಲ್ಲಿ ಎಲ್ಲರೂ ಒಂದೊಂದು ಬಾಗ್ಲು, ಎಲ್ಲರೂ ಒಂದು ಅಂಗಡಿ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಅಲ್ಲೇ ನೀವು ಯೋಚನೆ ಮಾಡಿ, ಪ್ರತಿನಿತ್ಯ ಸಿದ್ದರಾಮಯ್ಯನವರು ಚೇರ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವಾಗೆಲ್ಲ ಸಮಾವೇಶ ಮಾಡಕ್ಕೆ ಅಂತ ಹೊರಟಿದ್ರೆ, ಚೇರ್ ಎಳಿಬೇಕು, ಯಾವಾಗ ಹೇಳ್ಬಿಟ್ಟು ಅಲ್ಲಿ ಕುತ್ಕೋತೀನಿ ಅಂತ DK ಶಿವಕುಮಾರ್ ಅವರು ಕಾಯ್ತಾನೇ ಇದ್ದಾರೆ. ಈ ಮಧ್ಯದಲ್ಲಿ ನಾನೆಲ್ಲಿ ಬಂದು ಆಗ್ಲು ಅಂತ ಸತೀಶ್ ಜಾರಕಿಹೊಳಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ನಾನು ಅಧ್ಯಕ್ಷ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ ಅಂತ ಅವರು ಹೇಳ್ಕೊಳ್ತಿದ್ದಾರೆ. ಇದ್ರ ಮಧ್ಯದಲ್ಲೇ ಸೈಲೆಂಟ್ ನನಗೆಲ್ಲ ಅವಕಾಶ ಸಿಗುತ್ತೋ ಅಂತ ಖರ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ, ಖರ್ಗೆ ಅವ್ರ ಮಗ ಯೋಚನೆ ಮಾಡ್ತಿದ್ದಾರೆ, ಪರಮೇಶ್ವರ್ ಅವರು ದಲಿತ ಕೋಟದಲ್ಲಿ ನನಗೂ ಎಲ್ಲ ಸಿಗ್ಬೋದಾ ಅಂತ ಯೋಚನೆ ಮಾಡ್ತಿದ್ದಾರೆ. 25 ಬಾಗ್ಲು, ಊರು ತುಂಬಾ ಬಾಗ್ಲಿರೋಂಥದ್ದು ಕಾಂಗ್ರೆಸ್ ಅಲ್ಲಿ. ನಮ್ಮಲ್ಲಿ ಒಂದೇ ಹೋರಾಟ, ಒಂದೇ ಗುರಿ, ಒಂದೇ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದೀವಿ. ಮೂಡಾದ ಬಗ್ಗೆನೂ ಕೂಡ ಯಶಸ್ವಿ ಹೋರಾಟವನ್ನು ಮಾಡಿದ್ವಿ. ವಾಲ್ಮೀಕಿ ಹಗರಣದ ಬಗ್ಗೆನೂ ಕೂಡ ಧ್ವನಿ ಎತ್ತಿದೀವಿ. ಇವಾಗ ವಫ್ ಭೂ ಕಬಳಿಕೆ ನೀತಿ ವಿರುದ್ಧ ಹೋರಾಟವನ್ನು ಮಾಡ್ತಿದ್ವಿ ನಾವು.